ನಾಗರಿಕ ಬಂಧುಗಳೇ, ತಮಗೆಲ್ಲರಿಗೂ ತಿಳಿದ ಹಾಗೆ ಪರಿಸರ ತಜ್ಞರು, ನಮ್ಮ ಭಾರತೀಯ ಸಮಾಜ ಸೇವಾ ಟ್ರಸ್ಟ್ನ ಪ್ರಧಾನ ಪೋಷಕರಾಗಿರ್ತಕ್ಕಂತಹ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರ ನೇತೃತ್ವದಲ್ಲಿ ಕಳೆದ 16 ವರ್ಷಗಳಿಂದ ಇವರು ತೋರಿದ ಹಾದಿಯಲ್ಲಿ ಭಾರತೀಯ ಸಮಾಜ ಸೇವಾ ಟ್ರಸ್ಟ್ ಸಮಾಜದ ಪರಿಸರ ಸಂರಕ್ಷಣೆಯಲ್ಲಿ ಮುಂದಾಗಿದೆ. ಸುಮಾರು 5-6 ದಶಕಗಳಿಂದ ಮನುಷ್ಯ ಅಂತಕ್ಕಂಥ ಒಬ್ಬ ಬುದ್ಧಿಜೀವಿ. ಈ ಬುದ್ಧಿಜೀವಿ ಯಾವ ರೀತಿಯಲ್ಲಿ ಈ ಭೂಮಿ ತಾಯಿಯನ್ನ ಹಿಂಸೆಗೆ ಒಳಪಡಿಸ್ತಾ ಇದ್ದೇನೆ ನಾವು ಗಮನಿಸಿದಾಗ ಎಲ್ಲ ರೀತಿಯಲ್ಲಿ ತನ್ನ ಸಾರ್ಥಕರಾಗಿ ಇವತ್ತು ಭೂಮಿ ತಾಯಿ ಕಣ್ಣಲ್ಲಿ ನೀರು ಬರ್ತಾ ಇದೆಯೋ ರಕ್ತ ಬರ್ತಾ ಇದೆಯೋ ಗೊತ್ತಿಲ್ಲ. ಇತ್ತೀಚಿನ ಚೆನ್ನೈ ನಡೆದಂತ ಒಂದು ಘಟನೆ ನಾವು ನೋಡಿದಾಗ ಅಷ್ಟು ಮಳೆ ಆಗಿದ್ರೂ ಕೂಡ ಕೊನೆ ದಿವಸದಲ್ಲೂ ಕೂಡ ಕೆಂಪು ನೀರು ಅಲ್ಲಿ ಹರಿತಾ ಇದೆ. ಅಂದ್ರೆ ಭೂಮಿ ತಾಯಿಯ ಶರೀರದಲ್ಲಿ ಇರ್ತಕ್ಕಂಥ ರಕ್ತ, ಡಾಕ್ಟರ್ಸ್ ಭಾಷೆ ಹೇಳಬೇಕು ಅಂದ್ರೆ ಶರೀರದಿಂದ ರಕ್ತ ಹರಿತಾ ಇದೆ. ಇದು ಅಭಿವೃದ್ಧಿ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಮನುಷ್ಯರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ. ಅದು ಭೂಮಿ ಗತಿಯಾದರೆ ಇತ್ತೀಚಿನ ಒಂದು ತಿಂಗಳಲ್ಲಿ ಇಡೀ ಸಮುದ್ರ, ಪ್ರಪಂಚದಲ್ಲಿ ಇರ್ತಕ್ಕಂಥ 70% ಪ್ರದೇಶ ನೀರಿನ ಆವರಿಸಿದ್ರು ಕೂಡ ಅಲ್ಲಿ ಆಸಿಡಿಫಿಕೇಶನ್ ಆಗ್ತಾ ಇದೆ. ಅಂದ್ರೆ ಭೂಮಿಯ ಮೇಲೆ, ಸಮುದ್ರದ ಮೇಲೆ ಕೂಡ ಮನುಷ್ಯ ಈ ತಾಳಿ ಮಾಡ್ತಾ ಇದ್ದಾನೆ. ಈ ಆಸಿಡಿಫಿಕೇಶನ್ ಆದರೆ ಸಮುದ್ರದಲ್ಲಿ ಏನಾಗುತ್ತೆ? ಅಲ್ಲಿ ಇರ್ತಕ್ಕಂಥ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಗಮನಿಸಿ ಸನ್ಮಾನ್ಯ ಶಿವಮೊಗ್ಗವರು ನನಗೆ 15-16 ವರ್ಷದ ಹಿಂದೆ ಬಹಳ ಕಿರಿಯ ವಯಸ್ಸೇ ಅವ್ರ ತಲೆಯಲ್ಲಿ ಅವ್ರ ತಾಯಿ ತೀರೋದ್ಮೇಲೆ ಯಾತಕ್ಕೆ ತೀರೋಕು ಏನಾಯ್ತು ಅಂತ ತಾಯಿಗೆ ಕ್ಯಾನ್ಸರ್ ಬಂತು. ಇದಕ್ಕೆ ಕಾರಣ ಭೂಮಿಗೆ ಕ್ಯಾನ್ಸರ್ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಕನಸನ್ನ ಅವರು ವೃದ್ಧಿ ಮಾಡಿಕೊಂಡು ಒಂದು ಭೂಮಿ ನಗರ್ತಾ ಇದ್ದಾಳೆ, ಕ್ಯಾನ್ಸರ್ ಹರಡ್ತಾ ಇದೆ, ಏನು ಮಾಡಬೇಕು ಅಂತ ತಿಳ್ಕೊಂಡು ಅದನ್ನ ಚಿಂತನೆ ಮಾಡಿಕೊಂಡು ಹಲವಾರು ಹಿರಿಯರನ್ನ ಕೇಳಿ ಅವರಿಂದ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ಭಾರತೀಯ ಸಮಾಜ ಸೇವಾ ಟ್ರಸ್ಟ್ ಅಂತ ಒಂದು ಸಂಸ್ಥೆನ ನಿರ್ಮಾಣ ಮಾಡಿಕೊಂಡು ಮಕ್ಕಳ ಜೊತೆಗೆ, ಮಹಿಳೆಯರ ಜೊತೆಗೆ ಎಲ್ಲ ರೀತಿಯ ಜನರನ್ನ ಭೇಟಿ ಮಾಡಿ ಏನು ಯಾವ ರೀತಿ ನಾವು ಸರಿಪಡಿಸಬೇಕು ಅನ್ನೋ ಒಂದು ಈ ಸಮಸ್ಯೆಗಳನ್ನು ಪೈಕಿಸಿ ಮನವರಿಕೆ ಮಾಡಿ ಇದಕ್ಕೆ ಪರಿಹಾರ ಹುಡ್ತಾ ಇದೆ. ಈ ಪರಿಹಾರ ಅದು ಹುಡುಕುವಾಗ ಇದಕ್ಕೆ ಕಾರಣ ಯಾರು? ಮನುಷ್ಯತೆ. ಇಷ್ಟೆಲ್ಲ ಆಗ್ತಾ ಇದ್ದೆವು, ಪರಿಹಾರ ಅದಕ್ಕೆ ಸಿಗ್ತಾ. ಆದರೆ ಮನುಷ್ಯ ಅಂತಕ್ಕಂಥ ಪ್ರಾಣಿ ಮನಸ್ಸು ಮಾಡಿದ್ರೆ, ಅದರಲ್ಲಿ ಮಕ್ಕಳು, ಮಹಿಳೆಯರು ಮನಸ್ಸು ಮಾಡಿದ್ರೆ ಇದನ್ನ ಅವಳ ನೋವನ್ನು ಸ್ವಲ್ಪದೊಟ್ಟಿಗೆ ಸುಧಾರಿಸ್ಬೋದೇನು. ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆಯಾ ಶಿವರು. ಅವರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೂಡ ಬಹಳ ಖ್ಯಾತ ವೈದ್ಯರತ್ತ ಜೋಶಿಯವರು, ನನ್ನ ವರ್ಷ ವೆಂಕಟರವರು, ಹಿಂದಿನ ವೈಸ್ ಚಾನ್ಸಲರ್ ತಿಮ್ಮಪ್ಪನಿಯು ಸದಾ ಪೌದತೆಯನ್ನು ಹೋಗ್ತಾರೆ, ಮಾತಾಡ್ತಾರೆ, ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಮತ್ತು ತಾವಿಗೆ ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ. ಅದನ್ನು ಯಾವ ರೀತಿಯಲ್ಲಿ ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದನ್ನ ಪ್ರಯತ್ನಿಸುತ್ತೆ. ಇವರು ಕನಸು ಮಾಡಬಹುದು. ಆದರೆ ಈ 15 ವರ್ಷದಲ್ಲಿ ತನ್ನ ಸ್ವಂತ ಪ್ರಯತ್ನದಿಂದ ತನ್ನ ಹಣನ ವೆಚ್ಚ ಮಾಡಿ ಯಾತ್ರನೂ ಹೋಗಿ ಒಂದು ಪೈಸಾನು ಕೇಳಿದೆ, ಸರ್ಕಾರದಿಂದ ಕೂಡ ಒಂದು ಪೈಸಾ ಹಣನೂ ಕೇಳಿದೆ. ಮಾಡ್ತಾ ಇರೋದು ಅಪರೂಪ. ಎಷ್ಟು ಜನ ಕೋಟ್ಯಾಧೀಶರು ಬೆಂಗಳೂರಲ್ಲಿದ್ದಾರೆ, ಅವ್ರು ಕೋಟಿ ಸಂಪಾದಿಸ್ತಾ ಇದ್ದಾರೆ. ಇವರು ತಮ್ಮ ಗಳಿಕೆ ಎರಡನ್ನ ತಂದ್ಕೊಂಡೋಗಿ ಖರ್ಚು ಮಾಡಿ ಈ ಭೂಮಿ ತಾಯಿಗೆ ಒಂದು ಅವಳ ಕಾಯಿಗಳನ್ನ, ಅವಳ ನೋವನ್ನು ಸ್ವಲ್ಪ ರೀತಿಯಲ್ಲಿ ಸುಧಾರಿಸಬೇಕು. ತಾಯಿಯನ್ನ ಇದನ್ನ ಎಲ್ಲರೂ ಮೆಚ್ಚಬೇಕು. ತಾವು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಕೈಲಾದದ್ದನ್ನ ಒಂದು ದಿವಸಕ್ಕೆ ಒತ್ತೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ನಮಗೆ ಅನ್ನ, ನೀರು, ಗಾಳಿ, ಪ್ರಾಣವಾಯು
ಹೊರತಕ್ಕಂಥ ಭೂಮಿ ತಾಯಿನ ನಾನು ಗಮನಿಸ್ತಾ ಇದ್ದೆ. ಇನ್ನೊಂದು ಅಂಶ ನಾವು ಗಮನಿಸ್ಬೇಕಾಯ್ತು, ಮನುಷ್ಯ ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ಅಂತ ಹೇಳ್ತೇವಲ್ಲ, ಅದೇ ಒಂದು ಪದಾರ್ಥದಲ್ಲಿ ಕೂಡ ಆ ಭೂಮಿ ತಾಯಿಯ ಒಂದು ಅಂಶ ಇಲ್ಲೇ ಇರ್ತಕ್ಕಂಥ ಒಂದೇ ಒಂದು ಪದಾರ್ಥ ಭೂಮಿ ತಾಯಿಯ ಅಂಶ, ಅದರ ಒಂದು ಎಲಿಮೆಂಟ್ ಇಲ್ಲೇ ಇರ್ತಕ್ಕಂಥ ಯಾವುದೇ ಒಂದು ವಸ್ತು ಕೂಡ ಮನುಷ್ಯ ತಯಾರು ಮಾಡಕ್ಕೆ ಹಾಗೆ ಎಷ್ಟು ಗೊತ್ತಿದ್ರೂ ಕೂಡ ಅವಳ ಅಂಶ ಇಲ್ಲೇ ಇರ್ತಕ್ಕಂಥ ಒಂದೇ ಒಂದು ವಸ್ತು ಕೂಡ ಬರುವುದೇ ಇಲ್ಲ. ಆದಂಗ್ಯೂ ಕೂಡ ಅವಳ ಚೆನ್ನಿವಿಕೆ, ನೀರಿಗೆ, ಕಾರಿಗೆ, ಗೊತ್ತಕ್ಕೂ ಎಲ್ಲದಕ್ಕೂ ಇಷ್ಟೊಂದು ಹಿಂಸೆ ಬರ್ತೀವಿ, ವಿಷ ಸೇರಿಸ್ತಾ ಇರ್ತೀವಿ. ಯಾವಾಗ ಸರಿಪಡಿಸ್ತೀವಿ ಗೊತ್ತಿಲ್ಲ. ಅದಕ್ಕೆ 6th ಮಾಸ್ ಎಕ್ಸ್ಟಿಂಕ್ಷನ್ ಆಗಬಹುದು ಅಂತ ಮೊನ್ನೆ ತಾನೇ ಸ್ಟಿಫೆನ್ ಅವರು ಹೇಳಿದ್ದಾರೆ. ಅದಕ್ಕೆ ಅದೊಂದು 50 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು. ಅವನು ಪ್ರಪಂಚದಲ್ಲಿ ಇರ್ತಕ್ಕಂಥ ಜ್ಞಾನಿಗಳಲ್ಲಿ ಅತಿ ಶ್ರೇಷ್ಠವಾದಂಥ ದೊಡ್ಡ ಜ್ಞಾನಿ, ಕಾಸ್ಮಾಲಜಿಸ್ಟು. ಅವರು ಪ್ರಪಂಚಕ್ಕೆ ಮೆಸೇಜ್ ಕೊಟ್ಟಿಲ್ಲ. 6ನೇ ಪ್ರಳಯ ಸರ್ವನಾಶ ಅಂತೆ. ಇದನ್ನೇನೋ ಗಮನಿಸಿದಾಗ ಮುಂದಿನ ಪೀಳಿಗೆ ನರಳಿ ಸಾಯೋ ಬದಲು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿ ಏನಾಗುತ್ತೋ ಗೊತ್ತಿಲ್ಲ ಯಾವ ಭವಿಷ್ಯ. ಆದರೆ ಸ್ಟೆಫನ್ ಅವರು ಏನಂತ ಪ್ರಕಾರ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ತಡೆಗುವುದು ಕೂಡ ಒಂದು ಸಣ್ಣ ಆಸೆಗೂ ಕೂಡ ಅಲ್ಲಿ ಮಡಗಿದ್ದಾರೆ. ಮೊನ್ನೆ ಕೂಡ ನಾವು ಪೇಪರ್ ಓದಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಮಿಯ ಬಗ್ಗೆ ಆಗಲಿ ಆ ವರದಿ ಬಗ್ಗೆ ಆಗಲಿ ಚರ್ಚೆ ಮಾಡ್ಕೊಂಡೇ ಇದ್ದಾರೆ. ಮೊನ್ನೆ ನಡೆದಂಥ ಪ್ಯಾರಿಸ್ ಕಾನ್ಫರೆನ್ಸಲ್ಲಿ ಕೂಡ ಇನ್ನು ಸ್ಪಷ್ಟವಾದಂಥ ನಿಲುವು ಭೂಮಿಗೆ ನಾವು ಮಾಡ್ತಕ್ಕಂಥ ಒಂದು ಎಷ್ಟು ರೀತಿಯಲ್ಲಿ ನಾವು ಹಾಳು ಮಾಡ್ತಾ ಇರ್ತೀವಿ ಅನ್ನೋದು ಗೊತ್ತಿದ್ರು ತಿಳಿದಿದ್ರು ಇದನ್ನ ಸರಿಪಡಿಸ್ತಕ್ಕಂಥ ಒಂದು ಆಲೋಚನೆ ಸ್ಪಷ್ಟವಾಗಿ ಪ್ರಪಂಚದಲ್ಲಿ ಅಷ್ಟು ಜನ ಅನ್ನುವಂಥ 1% ಜನ 99% ಸಂಪನ್ಮೂಲಗಳನ್ನ ಕಳಿಸ್ಕೊಂಡು ಶ್ರೀಮಂತರಾಗ್ತಾ ಇದ್ದಾರೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಕಾನೂನು ಮಾಡಿದೆ. ಅದು ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ರೀಡಿಫೈನ್ ಮಾಡಿದಾಗ ಇಶ್ಯೂ ಒಂದಿದೆ. ಎಕ್ಸಾಂಪಲ್ ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನನಗೂ ಈ ಸಮಾಜಕ್ಕೂ ಇದು ಸಂಬಂಧ ಇದೆ, ನಾನು ಇದರ ಪಟ್ಟಿಗೆ ಮಾಡಬೇಕು. ಅವರು ಮಲ್ಟಿ ಮಿಲಿಯರ್ ಅಲ್ಲ, ಕೋಟ್ಯಾಧೀಶಕ್ಕೂ ಅಲ್ಲ, ಒಬ್ಬ ಸಾಮಾನ್ಯ ನೌಕರ. ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಒಂದು ಸವಾಲನ್ನ 15 ವರ್ಷದಿಂದ ನನ್ನ ಕೂಡ ಸುಭಾಷಿಸಬೇಕಾದ ಕೂಡ ಹಣದ ಬಗ್ಗೆ ಹೇಳಿಲ್ಲ, ನನ್ನ ಕಷ್ಟದ ಬಗ್ಗೆ ಹೇಳಿಲ್ಲ. ಸ್ವಾಮಿ ನಾವೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಡೆಫಿನೇಷನ್ನ ಎಲ್ಲಿ ನೋಡ್ಬೋದು ಈತ ವ್ಯಕ್ತಿ ಹೇಳ್ತರು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬೇರೆ, ಅದು 2% 3% ಬರ್ತಕ್ಕಂಥ ಲಾಭದ ಅದನ್ನು ಹಣ ಗಳಿಸ್ಕೋಬೇಕು ಅಂತಕ್ಕಂಥದ್ದು ಒಂದಾದರೆ, ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಸಾಮಾನ್ಯ ನೌಕರನಿಗೆ ಇರತಕ್ಕಂಥ ಒಂದು ಕಳಕಳಿ ಇದೆಯಲ್ಲ, ಅದು ಯಾತಕ್ಕೆ ಬರ್ತಾ ಇಲ್ಲ ಜನಕ್ಕೆ? ಇದನ್ನ ನಾವು ಚಿತ್ರೆ ಮಾಡಬೇಕು ಅಂತ ಅನಿಸ್ತದೆ. ಅದನ್ನು ಮಕ್ಕಳನ್ನು ಕೂಡ ಭಾಳ ಸರಳವಾಗಿ ಭಾಳ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಮಾಡಿಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಅವು ತಾಯಿ ಈ ಸಾಯುವಾಗ ಇವರು ಅದನ್ನು ಕಂಡು ನೋಡಿದಾಗ ಭೂಮಿನೂ ಹಿಂಗೆ ಆಗ್ತಾ ಇದೆಯೇನೋ, ಭೂಮಿಗೆ ವಿಷ ಸೇರಿಸಿದ ಮೇಲೆ ನಮ್ಮ ತಾಯಿಗೆ ಬಿದ್ದಿದೆ ಅಂತ ಏನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಅದನ್ನು ಈ ರೀತಿ ಅದನ್ನು ಎಮೋಷನಲ್ ಆಗಿ ಭಾಳ ಚೆನ್ನಾಗಿ ಅದನ್ನು ಗ್ರಹಿಸ್ಕೊಂಡು ಇದನ್ನು ನಿತ್ಯ ಅದನ್ನೇ ಯೋಚನೆ ಮಾಡ್ತಾರೆ, ಅದನ್ನೇ ಮಾಡ್ತಾರೆ. ಈತ ವ್ಯಕ್ತಿಗಳು ಇರೋದು ಭಾಳ ಅಪರೂಪ. ಆದ್ದರಿಂದ ನಾವೆಲ್ಲ ಇವರಿಗೆ ಒಂದು ಕೈ ಜೋಡಿಸೋಣ, ತನಗೆ ಅವಕಾಶ ಪಡೆದಕ್ಕೆ. ತಾವೆಲ್ಲರೂ ನಮ್ಮ ಶುಭಲು ಬುದ್ಧರು ಅಂತೇಳಿ ನೀವೊಂದು ಮೆಸೇಜ್ ಕೊಡಬೇಕು ಇದು ಹೇಳಿದಾಗ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಇದು ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥವ್ರು ಬಹಳ ವಿರಳ. ತಾವು ತಮ್ಮ ದೈನಂದಿನ ಕೆಲಸಗಳಲ್ಲಿ ಪರಿಸರ ಸಂರಕ್ಷಣೆ ಕಾರ್ಯಪ್ರವೃತ್ತಿಯನ್ನು ಮಾಡಿದಾಗ ಕ್ಯಾನ್ಸರ್, ಆಸ್ತಮಾ,
ಹೃದ್ರೋಗ, ಸಿಹಿಮೂತ್ರ ರೋಗ, ರಕ್ತದೊತ್ತಡ ಇಂತಹ ರೋಗಗಳನ್ನ ನಾಗರಿಕ ಸಮುದಾಯದಲ್ಲಿ ಕಿತ್ತು ಹೊಗೆಯುವುದಲ್ಲದೆ ಹುಟ್ಟಿದ ಮಕ್ಕಳನ್ನು ಕೂಡ ಈ ರೋಗ ಉಲ್ಪಣ ಹಾಕ್ತಿರ್ತಾರ ನಾವೆಲ್ಲರೂ ಮಾಡಬಹುದಾಗಿದೆ. ಅಷ್ಟೇ ಅಲ್ಲ, ಭೂಕಂಪ, ಸುನಾಮಿ, ಹವಾಮಾನ ವೈಪರೀತ್ಯ ಇತ್ಯಾದಿಗಳಿಂದ ಭೂಮಂಡಲವನ್ನೇ ರಕ್ಷಿಸಿಕೊಳ್ಳುವ ಒಂದು ಜ್ಞಾನಾರ್ಜನೆಯನ್ನ ಭಗವಂತ ಇವರ ಮೂಲಕವಾಗಿ ನಾಡಿನ ನಮ್ಮೆಲ್ಲರಿಗೂ ಈ ಒಂದು ಜಾಗೃತಿ ಮೂಲಕವಾಗಿ ಹಂಚುತ್ತಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಪ್ರಜ್ಞಾವಂತರಾಗಿ ಬುದ್ಧಿಜೀವಿಗಳಾಗಿ ನಮ್ಮ ಈ ಚಿಂತನೆಯನ್ನ ಅರ್ಥ ಮಾಡಿಕೊಂಡು ತಾವೆಲ್ಲರೂ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ನಿಮ್ಮ ಮಕ್ಕಳ ಉತ್ತಮವನ್ನು ಬಯಸಿ ಹರಸಿ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಮಾಡಿ ಹರಸಿ ಹಾರೈಸಿ ಈ ಭೂಮಿ ತಾಯಿಯ ಋಣವನ್ನು ತೀರಿಸಲಿಕ್ಕೆ ನಮ್ಮ ಜೊತೆ ಶ್ರಮಿಸ್ತಾ ಇರ್ತಕ್ಕಂತಹ ನಮ್ಮ ಗುರುಗಳಾದಂತಹ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ, ನಾಡಿನ ಪರವಾಗಿ, ವಿಶ್ವದ ಜನತೆಯ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.